ಸಂಸತ್ತಲ್ಲೇ ಸುಳ್ಳು ಹೇಳಿ ಸಿಕ್ಕಿಬಿದ್ದ ಸರ್ಕಾರ. आपको प्रश्न पूछना है तो यह पूछिए कि इस ऑपरेशन में क्या हमारे जाबाज सैनिकों को कोई क्षति हुई है, तो उसका उत्तर है नहीं. ಆಪರೇಷನ್ ಸಿಂಧೂರ್ ಹುತಾತ್ಮರ ಸತ್ಯ ಬಹಿರಂಗ ಆಯಿತು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ದೇಶಕ್ಕಾಗಿ ಗಡಿಯಲ್ಲಿ ಪ್ರಾಣ ಬಿಡುವಂಥ ಸೈನಿಕರು ಯಾವುದಾದ್ರೂ ಒಂದು ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ, ಅವರು ಇಡೀ ದೇಶದ ಹೆಮ್ಮೆ. ಆದರೆ ರಾಜಕೀಯ ಲಾಭಕ್ಕಾಗಿ, ಚುನಾವಣೆಗಳನ್ನು ಗೆಲ್ಲೋದಕ್ಕಾಗಿ ಅದೇ ಸೈನಿಕರ ತ್ಯಾಗ ಮತ್ತು ಬಲಿದಾನವನ್ನು ಮರೆಮಾಚುವ ದೇಶದ ಜನತೆಗೆ ಸುಳ್ಳು ಹೇಳಿ ಕೀಳು ರಾಜಕೀಯ ಸಂಸ್ಕೃತಿಗೆ ಭಾರತ ಈಗ ಸಾಕ್ಷಿಯಾಗಿದೆ. ಕಳೆದ ವರ್ಷ ನಡೆದಂಥ ಆಪರೇಷನ್ ಸಿಂಧೂರ್ ಮಿಲಿಟರಿ ಕಾರ್ಯಾಚರಣೆ ಸಂದರ್ಭದಲ್ಲಿ ವೀರ ಮರಣ ಹೊಂದಿದಂಥ ಭಾರತೀಯ ಭೂಸೇನೆಯ 5 ಸಿಬ್ಬಂದಿ ಮತ್ತು ವಾಯುಸೇನೆಯ ಒಬ್ಬ ಸಿಬ್ಬಂದಿಯ ಹೆಸರುಗಳನ್ನು ಕಡೆಗೂ ನ್ಯಾಷನಲ್ ವಾರ್ ಮೆಮೋರಿಯಲ್ ವೆಬ್ಸೈಟ್ ಅಲ್ಲಿ ಪ್ರಕಟಿಸಲಾಗಿದೆ. ಈ ಹೆಸರುಗಳ ಬಹಿರಂಗದ ಬೆನ್ನಲ್ಲೇ ರಕ್ಷಣಾ ಸಚಿವಾಲಯ ಹಾಗೂ ಕೇಂದ್ರದ ಮೋದಿ ಸರ್ಕಾರದ ವಿರುದ್ಧ ಇಡೀ ದೇಶದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಇದೇ ಕಾರ್ಯಾಚರಣೆಯ ಕುರಿತು ಸಂಸತ್ತಲ್ಲಿ ಕೇಳಲಾದ ಪ್ರಶ್ನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಯಾರೂ ಸತ್ತಿಲ್ಲ ಎಂಬ ಹಸಿ ಸುಳ್ಳನ್ನ ಹೇಳಿದ್ರು. ಬಿಹಾರ್ ವಿಧಾನಸಭಾ ಚುನಾವಣೆಯ ಲಾಭಕ್ಕಾಗಿ ಮೋದಿ ಸರ್ಕಾರ ದೇಶದ ಯೋಧರ ಬಲಿದಾನದ ಸತ್ಯವನ್ನ ಮುಚ್ಚಿಟ್ಟಿತ್ತ. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರರ ವಿಷಯದಲ್ಲಿ ರಾಜಕೀಯ ಮಾಡಲಾಗಿದೆಯಾ ಅನ್ನೋ ಪ್ರಶ್ನೆಗಳು ಈಗ ಜನರ ಮುಂದಿದೆ. 2025 ಏಪ್ರಿಲ್ 22ಕ್ಕೆ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭೀಕರ ಮತ್ತು ಕ್ರೂರ ಭಯೋತ್ಪಾದಕ ದಾಳಿ ನಡೆದಿತ್ತು. ಪಾಕಿಸ್ತಾನ ಪ್ರಾಯೋಜಿತ ಉಗ್ರರು ನಡೆಸಿದಂಥ ಈ ದಾಳಿಯಲ್ಲಿ 25 ಭಾರತೀಯರು ಮತ್ತು ಒಬ್ಬ ನೇಪಾಳಿ ನಾಗರಿಕ ಸೇರಿದಂತೆ ಒಟ್ಟು 26 ಅಮಾಯಕರು ಜೀವವನ್ನು ಕಳ್ಕೊಂಡಿದ್ರು. ಯುವಕರು, ವೃದ್ಧರು ಎನ್ನದೇ ಇವರನ್ನ ಕೊಲ್ಲಲಾಯಿತು. ಈ ರಕ್ತಪಾತಕ್ಕೆ ಇಡೀ ದೇಶವೇ ಕಂಬನಿ ಮಿಡಿತು ಮತ್ತು ಸಂಸತ್ತಲ್ಲಿದ್ದಂಥ ಪ್ರತಿಯೊಂದು ಪಕ್ಷ ಒಟ್ಟಾಗಿ ಪಾಕಿಸ್ತಾನದ ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿದ್ರು. ಈ ರಕ್ತಪಾತಕ್ಕೆ ತಕ್ಕ ಪ್ರತಿಕಾರ ತೀರಿಸಿಕೊಳ್ಳುವ ಮತ್ತು ಪಾಕಿಸ್ತಾನಕ್ಕೆ ಪಾಠ ಕಲಿಸುವಂತಹ ಭಾರತೀಯ ರಕ್ಷಣಾ ಸಚಿವಾಲಯ 2025 ಮೇ 7ಕ್ಕೆ ರಾತ್ರಿಗೀಡಿ ಗಡಿಯುದ್ದಕ್ಕೂ ಬೃಹತ್ ಮಿಲಿಟರಿ ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಂಡಿತು. ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದ್ದಂತಹ ಭಯೋತ್ಪಾದಕರ ನೆಲೆಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಯಿತು. ಇದೇ ಆಪರೇಷನ್ ಸಿಂಧೂರ್. ಈ ಕಾರ್ಯಾಚರಣೆ ವೇಳೆ ತದನಂತರ ಮೇ 10ಕ್ಕೆ ಉಭಯ ದೇಶಗಳು ಕದನ ವಿರಾಮವನ್ನು ಘೋಷಿಸಿ ಪಡೆಗಳನ್ನು ಹಿಂತೆಗೆದುಕೊಳ್ಳೋಕೆ ಒಪ್ಪಿಕೊಂಡಿದ್ವು. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಕಾರ್ಯಾಚರಣೆ ನಡೆದ ಕೆಲವು ದಿನಗಳ ನಂತರ ಅಂದರೆ 2025 ಜೂನ್ 29ಕ್ಕೆ ಸಂಸತ್ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರನ್ನ ನೇರವಾಗಿ ಪ್ರಶ್ನೆ ಮಾಡ್ತವೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತದ ಯೋಧರಿಗೆ ಏನಾದರೂ ಆಗಿದೆಯಾ ಅಥವಾ ಅವರೇನಾದರೂ ಹುತಾತ್ಮರಾಗಿದ್ದಾರಾ ಅಂತ ಕೇಳಿದಂಥ ಪ್ರಶ್ನೆಗೆ ರಕ್ಷಣಾ ಸಚಿವರು ಇಲ್ಲ, ಯಾರೂ ಮೃತಪಟ್ಟಿಲ್ಲ ಅಂತ ಸ್ಪಷ್ಟವಾಗಿ ಮತ್ತು ಅಧಿಕೃತವಾಗಿ ಸುಳ್ಳನ್ನ ಹೇಳಿದ್ರು. आपको प्रश्न पूछना है तो यह पूछिए कि इस ऑपरेशन में क्या हमारे जाबाज सैनिकों को कोई क्षति हुई है, तो उसका उत्तर है नहीं. ಆದರೆ ಇಂದು ಅದೇ ಕಾರ್ಯಾಚರಣೆಯಲ್ಲಿ ನಮ್ಮ 6 ಜನ ಯೋಧರು ವೀರ ಮರಣವನ್ನಪ್ಪಿದ್ದಾರೆ ಎನ್ನೋ ಸತ್ಯವನ್ನು ಸ್ವತಃ ಸರ್ಕಾರವೇ ಒಪ್ಪಿಕೊಂಡು ರಾಷ್ಟ್ರೀಯ ಯುದ್ಧ ಸ್ಮಾರಕದ ವೆಬ್ಸೈಟಲ್ಲಿ ಅವರ ಹೆಸರುಗಳನ್ನು ಪ್ರಕಟಿಸಿದೆ. ಸುಬೇದಾರ್ ಮೇಜರ್ ಪವರ್ ಕುಮಾರ್, ರೈಫಲ್ 1 ಸುನಿಲ್ ಕುಮಾರ್, ಲಾನ್ಸ್ ನಾಯಕ್ ದಿನೇಶ್ ಕುಮಾರ್, ಅಗ್ನಿವೀರ್ ಮುರಳಿ ನಾಯಕ್, ಹವಿಲ್ದಾರ್ ಸುನಿಲ್ ಕುಮಾರ್ ಸಿಂಗ್, ಹಾಗೆಯೇ ಸಾರ್ಜೆಂಟ್ ಸುರೇಂದ್ರ ಕುಮಾರ್. ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಈ 6 ವೀರರ ಹೆಸರುಗಳನ್ನು ದೆಹಲಿಯ ಯುದ್ಧ ಸ್ಮಾರಕದ ತ್ಯಾಗ ಚಕ್ರದ ಮೇಲೂ ಕೆತ್ತಲಾಗುವುದು ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಹಾಗಾದರೆ ಅಂದು ಸಂಸತ್ತಿನಲ್ಲೇ ರಕ್ಷಣಾ ಸಚಿವರು ದೇಶದ ಜನತೆಗೆ ಸುಳ್ಳು ಹೇಳಿದ್ಯಾಕೆ? ದೇಶಕ್ಕಾಗಿ ಪ್ರಾಣ ಕೊಟ್ಟ ಯೋಧರ ತ್ಯಾಗವನ್ನು 1 ವರ್ಷಗಳ ಕಾಲ ಮುಚ್ಚಿಟ್ಟದ್ದು ಯಾರ ಹಿತಾಸಕ್ತಿಗಾಗಿ? ಸರ್ಕಾರದ ಈ ನಡವಳಿಕೆಯ ಹಿಂದೆ ಸ್ಪಷ್ಟ ರಾಜಕೀಯ ತಂತ್ರಗಾರಿಕೆ ಇತ್ತು ಅನ್ನೋ ಗಂಭೀರ ಆರೋಪಗಳು ಕೇಳಿಬರ್ತಾ ಇದೆ. ಆಗ ಬಿಹಾರ ರಾಜ್ಯದ ವಿಧಾನಸಭಾ ಚುನಾವಣೆ ಹತ್ತಿರ ಇತ್ತು. ಆ ಚುನಾವಣಾ ಪ್ರಚಾರದಲ್ಲಿ ಆಪರೇಷನ್ ಸಿಂಧೂರ್ ಯಶಸ್ಸನ್ನು ಮಾತ್ರ ಎದೆಯುಬ್ಬಿಸಿ ತೋರಿಸಿ ವೋಟ್ ಬ್ಯಾಂಕ್ ರಾಜಕೀಯ ಮಾಡೋಕೆ ಮೋದಿ ಸರ್ಕಾರ ಯತ್ನಿಸಿತ್ತು. ಒಂದು ವೇಳೆ ಕಾರ್ಯಾಚರಣೆಯಲ್ಲಿ ಭಾರತೀಯ ಯೋಧರು ಮೃತಪಟ್ಟಿದ್ದಾರೆ ಅಥವಾ ಭಾರತಕ್ಕೆ ನಷ್ಟವಾಗಿದೆ ಅನ್ನೋ ಸುದ್ದಿ ಹೊರಬಿದ್ದಿದ್ರೆ ಸರ್ಕಾರದ ವೈಫಲ್ಯ ಮತ್ತು ರಕ್ಷಣಾ ನೀತಿ ಬಗ್ಗೆ ದೇಶದಾದ್ಯಂತ ಚರ್ಚೆ ಶುರುವಾಗ್ತಾ ಇತ್ತು. ಈ ಹಿಂದೆಯೂ ಪುಲ್ವಾಮಾ ದಾಳಿ ನಡೆದಾಗ ಮೋದಿ ಸರ್ಕಾರ ಸೈನಿಕರ ಹೆಸರಲ್ಲೇ ಮತಗಳನ್ನು ಕೇಳಿತ್ತು. ಆದರೆ ಪಹಲ್ಗಾಮ್ ದಾಳಿ ನಡೆದಾಗ ಸಂತ್ರಸ್ತರನ್ನು ಭೇಟಿ ಮಾಡದ ಮೋದಿ ಸರ್ಕಾರ ನೇರವಾಗಿ ಬಿಹಾರದ ಚುನಾವಣಾ ರ್ಯಾಲಿಯಲ್ಲಿ ಭಾಷಣ ಮಾಡೋಕೆ ಹೋಗಿದ್ರು. ಹೀಗಾಗಿ ರಾಜಕೀಯ ಇಮೇಜ್ ಮತ್ತು ಚುನಾವಣಾ ಲಾಭಕ್ಕಾಗಿ ಯೋಧರ ಸಾವಿನ ಸುದ್ದಿಯನ್ನು ಉದ್ದೇಶಪೂರ್ವಕವಾಗಿ ಮುಚ್ಚಿಡಲಾಗಿತ್ತು ಅನ್ನೋದು ಸ್ಪಷ್ಟವಾಗುತ್ತೆ.
ಸೊ ಲೋಕಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಮತ್ತು ಸರ್ಕಾರದ ರಕ್ಷಣಾ ವೈಫಲ್ಯಗಳು ಕುರಿತು ಮಾತಾಡಿದಂಥ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಸರ್ಕಾರದ ನೈತಿಕತೆಯನ್ನು ತೀವ್ರವಾಗಿ ಪ್ರಶ್ನಿಸಿದರು. ಆಪರೇಷನ್ ಸಿಂಧೂರ್ ಪ್ರಾರಂಭವಾಗುವ ಮೊದಲೇ ವಿರೋಧ ಪಕ್ಷಗಳು ಸೇರಿದಂತೆ ಇಡೀ ದೇಶವೇ ಸೈನ್ಯ ಮತ್ತು ಸರ್ಕಾರದ ಹಿಂದೆ ಬಂಡೆಯಂತೆ ನಿಂತಿದ್ರೂ ಮೋದಿ ಸರ್ಕಾರಕ್ಕೆ ಹೋರಾಡೋಕೆ ರಾಜಕೀಯ ಇಚ್ಛಾಶಕ್ತಿ ಇಲ್ಲದಾಗಿದ್ಯಾಕೆ? ಕಾರ್ಯಾಚರಣೆ ಶುರುವಾದ ಕೇವಲ ಅರ್ಧ ಗಂಟೆಯಲ್ಲೇ ಪಾಕಿಸ್ತಾನಕ್ಕೆ ಸಂದೇಶವನ್ನು ಕಳುಹಿಸಿ, ನಾವು ನಿಮ್ಮ ಮಿಲಿಟರಿ ನೆಲೆಗಳನ್ನು ಹೊಡೆದಿಲ್ಲ, ನಮಗೆ ಯಾವುದೇ ಉಲ್ಬಣತೆ ಬೇಡ, ನೀವು ಪ್ರತಿಕ್ರಿಯಿಸಬೇಡಿ ಅಂತ ಹೇಳುವಂತಹ ಅನಿವಾರ್ಯತೆಯಾದರೂ ಏನಿತ್ತು? ಶತ್ರು ದೇಶದ ಮುಂದೆ ಇಂಥ ಹೇಳಿಕೆಗಳನ್ನು ನೀಡೋದು ನಮ್ಮ ಹೆಮ್ಮೆಯ ಸೈನ್ಯದ ಶೌರ್ಯಕ್ಕೆ ಮಾಡಿದ ಅಪಮಾನ ಹಾಗೂ ಒಂದು ರೀತಿಯ ಸೌಮ್ಯ ಶರಣಾಗತಿ ಅಲ್ವಾ? ಇನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಈ ಕಾರ್ಯಾಚರಣೆಯನ್ನು 1971ರ ಬಾಂಗ್ಲಾದೇಶ್ ವಿಮೋಚನಾ ಯುದ್ಧಕ್ಕೆ ಹೋಲಿಸಿದ್ರು. ಅಂದು ಅಮೆರಿಕದ 7ನೇ ನೌಕಾಪಡೆಯೇ ಹಿಂದೂ ಮಹಾಸಾಗರಕ್ಕೆ ಬಂದರೂ ಧೃತಿಗೆಡದೆ ನಾವು ಮಾಡಬೇಕಾದದನ್ನು ಮಾಡೇ ತೀರ್ತೇವೆ ಅಂತ ಸಾರಿದಂಥ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿಯವರ ಧೈರ್ಯ ಎಲ್ಲಿ? ಇಂದಿನ ನಾಯಕರ ಧೈರ್ಯ ಎಲ್ಲಿ? ಇಂದಿರಾ ಗಾಂಧಿಯವರ ಧೈರ್ಯದಲ್ಲಿ ಪ್ರಧಾನಿ ಮೋದಿಯವರಿಗೆ ಕೇವಲ 50ರಷ್ಟು ಇದ್ದಿದ್ರೂ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮುಂದೆ ನಿಂತು ಸತ್ಯ ಹೇಳ್ಬೋದಿತ್ತಲ್ವಾ? ಟ್ರಂಪ್ 50ಕ್ಕೂ ಹೆಚ್ಚು ಬಾರಿ ಭಾರತ ಹಾಗೂ ಪಾಕ್ ಕದನ ವಿರಾಮಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದು ನಾನೇ ಅಂತ ಬೀಗುತ್ತಿದ್ದಾಗ ಅದು ಸುಳ್ಳು ಹೇಳ್ತಿದ್ದಾರೆ ಅಂತ ಮುಖಾಮುಖಿ ಮಾಡುವಂಥ ಧೈರ್ಯ ನಮ್ಮ ಪ್ರಧಾನಿಯವರಿಗೆ ಯಾಕಿರಲಿಲ್ಲ? ನಮ್ಮ ಹೆಮ್ಮೆಯ ರಕ್ಷಣಾ ಪಡೆಗಳಿಗೆ ಮತ್ತು ಭಾರತೀಯ ವಾಯುಪಡೆಗೆ ಪಾಕಿಸ್ತಾನದ ಮಿಲಿಟರಿ ಮೂಲ ಸೌಕರ್ಯ ಮತ್ತು ವಾಯು ರಕ್ಷಣಾ ವ್ಯವಸ್ಥೆಯ ಮೇಲೆ ದಾಳಿ ಮಾಡದಂತೆ ಸರ್ಕಾರ ಆದೇಶಿಸಿದ್ದು ಯಾರ ಹಿತಾಸಕ್ತಿಗಾಗಿ? ಪೈಲಟ್ಗಳನ್ನು ಪಾಕಿಸ್ತಾನದ ವಾಯು ಪ್ರದೇಶಕ್ಕೆ ಕಳುಹಿಸಿ ಅವರ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಮಾತ್ರ ಎದುರಿಸಬೇಡಿ ಅಂತ ಅವರ ಕೈಗಳನ್ನು ಬೆನ್ನ ಹಿಂದೆ ಕಟ್ಟಾಕಿದ್ರ ಪರಿಣಾಮ ಏನಾಯಿತು? ದೇಶ ಪಾಕಿಸ್ತಾನವನ್ನು ಒಮ್ಮೆಗೆ ಸೋಲಿಸಬೇಕಾದ್ರೆ ನಮ್ಮ ರಕ್ಷಣಾ ಪಡೆಗಳಿಗೆ ಕಾರ್ಯಾಚರಣೆಯ ಸ್ವಾತಂತ್ರ್ಯವನ್ನು ನೀಡಬೇಕಿತ್ತು. ಇಲ್ಲಿ ವಾಯುಪಡೆಯದ್ದಾಗಲಿ ಅಥವಾ CDS ಅನಿಲ್ ಚೌಹಾಣ್ ಅವರದ್ದಾಗಲಿ ಯಾವುದೇ ಯುದ್ಧ ತಂತ್ರದ ತಪ್ಪಿಲ್ಲ. ಈ ಘೋರ ತಪ್ಪನ್ನು ಮಾಡಿದ್ದು ದೇಶದ ರಾಜಕೀಯ ನಾಯಕತ್ವ ಅಲ್ವಾ? ಪಹಲ್ಗಾಮ್ ಭಯೋತ್ಪಾದನಾ ಸಂತ್ರಸ್ತರ ರಕ್ತವನ್ನು ಕೈಯಲ್ಲಿ ಹಿಡಿದಿದ್ದಂಥ ಪ್ರಧಾನಿಯವರ ವೈಯಕ್ತಿಕ ಪ್ರತಿಷ್ಠೆಯನ್ನು ಮತ್ತು ಇಮೇಜನ್ನು ರಕ್ಷಿಸೋದು ಮಾತ್ರ ಆಪರೇಷನ್ ಸಿಂಧೂರ್ನ ಗುರಿಯಾಗಿತ್ತ? ಪ್ರಧಾನಿಯವರು ತಮ್ಮ ವೈಯಕ್ತಿಕ ವರ್ಚಸ್ಸು, ರಾಜಕೀಯ ಲಾಭ ಮತ್ತು PR ಸ್ಟಂಟ್ಗಾಗಿ ದೇಶದ ರಕ್ಷಣಾ ಪಡೆಗಳನ್ನು ದಾಳವಾಗಿ ಬಳಸೋದು ದೇಶದ ಸುರಕ್ಷತೆಯ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ ಅಲ್ವಾ? ಭದ್ರತಾ ಪಡೆಗಳು ಮತ್ತು ರಾಷ್ಟ್ರದ ಹಿತಾಸಕ್ತಿ ನಿಮ್ಮ ರಾಜಕೀಯ ಇಮೇಜ್ಗಿಂತ ಮಿಗಿಲಾದದ್ದು ಅನ್ನೋದನ್ನು ಸರ್ಕಾರ ಎಂದು ಅರಿಯುತ್ತೆ. ಪಹಲ್ಗಾಮ್ನಲ್ಲಿ ನಡೆದಂಥ ಕ್ರೂರ ಭಯೋತ್ಪಾದಕ ದಾಳಿಯನ್ನು ಪಾಕಿಸ್ತಾನವೇ ಸಂಘಟಿಸಿದೆ ಅನ್ನೋದು ಜಗತ್ತಿಗೆ ಗೊತ್ತಿದ್ರು ಜಾಗತಿಕ ಮಟ್ಟದಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಿರುವಂಥ ಒಂದೇ ಒಂದು ನೆರೆಯ ರಾಷ್ಟ್ರವು ಪಾಕಿಸ್ತಾನವನ್ನು ನೇರವಾಗಿ ಖಂಡಿಸದೇ ಇರೋಕೆ ಕಾರಣ ಏನು? ಜಗತ್ತಿವತ್ತು ಭಾರತ ಮತ್ತು ಪಾಕಿಸ್ತಾನ ಎರಡನ್ನೂ ಸಮೀಕರಿಸಿ ನೋಡ್ತಾ ಇದೆ ಅಂತಂದರೆ ಇದು ದೇಶದ ವಿದೇಶಾಂಗ ಸಚಿವರ ಮತ್ತು ಇಡೀ ಸರ್ಕಾರದ ರಾಜತಾಂತ್ರಿಕತೆಯ ಬಹುದೊಡ್ಡ ವೈಫಲ್ಯ ಅಲ್ವಾ? ಎಲ್ಲಕ್ಕಿಂತ ಆಘಾತಕಾರಿ ವಿಷಯ ಅಂತಂದರೆ ಪಹಲ್ಗಾಮ್ ಭಯೋತ್ಪಾದಕರ ದಾಳಿಯ ಸೂತ್ರಧಾರಿ ಮತ್ತು ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಶ್ವೇತಭವನದಲ್ಲಿ ಎಲ್ಲ ಶಿಷ್ಟಾಚಾರಗಳನ್ನು ಮುರಿದು ರಾಜಾತಿಥ್ಯವನ್ನು ನೀಡಿದರು. ಇದಕ್ಕೆ ನಮ್ಮ ಸರ್ಕಾರದ ದುರ್ಬಲ ವಿದೇಶಾಂಗ ನೀತಿ ಕಾರಣ ಅಲ್ವಾ? ಭಾರತದ ಜೊತೆಗೆ ಕದನ ವಿರಾಮ ಒಪ್ಪಿದ್ದಕ್ಕಾಗಿ ಮುನೀರ್ಗೆ ವಿಶ್ವದ ದೊಡ್ಡಣ್ಣ ಧನ್ಯವಾದ ಅರ್ಪಿಸ್ತಾ ಇದ್ರೆ ನಮ್ಮ ಸರ್ಕಾರ ಮೌನವಾಗಿ ಕೂತಿದ್ದಾದ್ರೂ ಯಾಕೆ? ಜೊತೆಗೆ ಪಾಕಿಸ್ತಾನ ಮತ್ತು ಚೀನಾ ನಡುವೆ ನಡೀತಾ ಇರುವಂತಹ ಮಿಲಿಟರಿ ಏಕೀಕರಣವನ್ನು ಗಂಭೀರವಾಗಿ ಪರಿಗಣಿಸದೆ ದೇಶದ ಗಡಿ ಸುರಕ್ಷತೆಯನ್ನು ಅಪಾಯಕ್ಕೆ ತಳ್ತಾ ಇರೋದು ಯಾರ ತಪ್ಪು? ಈ ಎಲ್ಲ ಪ್ರಶ್ನೆಗಳಿಗೆ ಕೇಂದ್ರ ಮೋದಿ ಸರ್ಕಾರದ ಬಳಿ ಉತ್ತರ ಇದೆಯಾ? ಇತ್ತ ದೇಶದ ಸೈನಿಕರು ಗಡಿಯಲ್ಲಿ ಪ್ರಾಣ ಬಿಡ್ತಾ ಇದ್ರೆ ಇತ್ತ ಭಾರತದ ಕೆಲವು ಗೋಧಿ ಮೀಡಿಯಾಗಳು ಮತ್ತು ಕನ್ನಡದ ಕೆಲವು ಗೋಧಿ ಮೀಡಿಯಾಗಳು ಸಹ ಜನರನ್ನು ದಿಕ್ ತಪ್ಪಿಸೋಕೆ ಸಿನಿಮಾ ಕಥೆಗಳನ್ನು ಹಣಿದಿದ್ವು. ಭಾರತೀಯ ಸೇನೆ ಮೊದಲು ಡಮ್ಮಿ ವಿಮಾನಗಳನ್ನು ಹಾರಿಸ್ತು, ಅದನ್ನು ಒರಿಜಿನಲ್ ಅಂತ ನಂಬಿದ ಪಾಕಿಸ್ತಾನ ಅದರ ಮೇಲೆ ದಾಳಿ ಮಾಡಿತು. ಆ ಮೂಲಕ ಪಾಕಿಸ್ತಾನದ ರೇಡಾರ್ ಮತ್ತು ಮಿಲಿಟರಿ ಬೇಸ್ ಎಲ್ಲಿದೆ ಅಂತ ತಿಳಿದುಕೊಂಡು ಭಾರತ ನಂತರ ಅಸಲಿ ದಾಳಿ ಮಾಡಿತು. ನಮ್ಮ ರಾಫೆಲ್ ಯುದ್ಧ ವಿಮಾನಗಳಿಗೆ ಏನೂ ಆಗಿಲ್ಲ, ಪಾಕಿಸ್ತಾನದ ಹುಲಿಪಟ ಆಯಿತು ಅಂತೆಲ್ಲ ಸುಳ್ಳು ಕಥೆಗಳನ್ನು ಕಟ್ಟಿ ಜನರಿಗೆ ದೇಶ ಪ್ರೇಮದ ಅಮಲನ ಏರಿಸಲಾಯಿತು. ಆದರೆ ಇಂದು ಸತ್ಯ ಹೊರಗೆ ಬಂದಿದೆ. ನಮ್ಮ ವಿಮಾನಗಳು ಪತನಗೊಂಡಿದ್ವು ಮತ್ತು 6 ಜನ ವೀರ ಯೋಧರು ಹುತಾತ್ಮರಾಗಿದ್ರು ಅನ್ನೋ ಕಹಿ ಸತ್ಯವನ್ನ ಮಾಧ್ಯಮಗಳು ಉದ್ದೇಶಪೂರ್ವಕವಾಗಿ ಮುಚ್ಚಿಟ್ಟಿದ್ವು ಅನ್ನೋದು ಗೊತ್ತಾಯಿತು. ಯೋಧರು ದೇಶಕ್ಕಾಗಿ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದಾಗ ಇಡೀ ದೇಶ ಅವರ ಬಲಿದಾನವನ್ನು ಅದೇ ಕ್ಷಣದಲ್ಲಿ ಗೌರವಿಸಬೇಕಾಗಿತ್ತು. ಅದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಕೂಡ. ಆದರೆ ಮೋದಿ ಸರ್ಕಾರ ಆ ಕ್ಷಣದ ಗೌರವವನ್ನು ಆ ಯೋಧರಿಂದ ಮತ್ತು ಅವರ ಕುಟುಂಬದಿಂದ ಕಿತ್ಕೊಳ್ತು. 1 ವರ್ಷಗಳ ಕಾಲ ಅವರ ಸಾವನ್ನು ಮುಚ್ಚಿಟ್ಟು ಇಂದು ನೆಪ ಮಾತ್ರಕ್ಕೆ ಹೆಸರುಗಳನ್ನು ಬಿಡುಗಡೆ ಮಾಡಿದೆ. ಚುನಾವಣೆಗಳು ಬರುತ್ತೆ ಹೋಗುತ್ತೆ, ಸರ್ಕಾರಗಳು ಬದಲಾಗುತ್ತೆ, ಆದರೆ ದೇಶದ ಸಾರ್ವಭೌಮತ್ವ ಮತ್ತು ಸೈನಿಕರ ತ್ಯಾಗ ಶಾಶ್ವತವಾದದ್ದು. ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರಕ್ಕಾಗಿ ಯೋಧರ ಬಲಿದಾನವನ್ನು ಮರೆಮಾಚುವ ಇಂಥ ರಾಜಕೀಯ ಸಂಸ್ಕೃತಿ ದೇಶದ ಸುರಕ್ಷತೆಗೆ ಧಕ್ಕೆ ತರುತ್ತೆ.
ಸತ್ಯ ತಡವಾಗಾದರೂ ಈಗಲಾದರೂ ಬೆಳಕಿಗೆ ಬಂದಿದೆ. ಆದರೆ ದೇಶದ ಜನತೆಗೆ ಮತ್ತು ಸಂಸತ್ತಿಗೆ ಸುಳ್ಳು ಹೇಳಿದ ನಾಯಕರ ನಡೆ ಮಾತ್ರ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಕಪ್ಪು ಚುಕ್ಕೆಯಾಗಿ ಉಳಿಯಲಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.